ಎಲ್ರಿಗೂ ನಮಸ್ಕಾರಗಳು. ನಾನು ನಂದಿನಿ. ನನಗೆ 22 ವರ್ಷ. ನನ್ನ ಪರಿಚಯ ನಿಮಗೆ ಮೊದಲೇ ಇದೆ. ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಯಾರಿಗೆ ಇಲ್ಲ ಅವರು ನನ್ನ ಮೊದಲ ಮುತ್ತು ಅನುಭವ ಹಾಗೂ ಸ್ನಾನದ ಮನೆಯ ರೊಮ್ಯಾನ್ಸ್ ವಿಡಿಯೋ ನೋಡಿದರೆ ನನ್ನ ಪರಿಚಯ ನಿಮಗೆ ಆಗುತ್ತದೆ. ಲಿಂಕ್ ಅನ್ನು ಐಕಾರ್ಟಲ್ಲಿ ಹಾಕಿರ್ತೇನೆ ನೋಡಿ. ನನ್ನ ಮದುವೆ ತುಂಬ ಅದ್ದೂರಿಯಾಗಿ ನಡೆದು ನಾವಿಬ್ಬರು ಗಂಡ ಹೆಂಡತಿ ಆದೆವು. ಆ ದಿನ ಸ್ನಾನದ ಮನೆಯಲ್ಲಿ ನಡೆದ ನಮ್ಮಿಬ್ಬರ ರೊಮ್ಯಾನ್ಸ್ ಕತೆ ಮುಗಿದ ಮೇಲೆ ನಿರಂಜನ್ ಅವರ ಮನೆ ದೇವರಿಗೆ ಹೋಗಿ ಅಲ್ಲೇ ಝೂ ನೋಡಲು ಹೋಗಿ ಬರ್ತಾ ಊಟ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆಗಳು ಆಗಿದ್ದವು. ಎಲ್ಲರಿಗೂ ನಿಜ ಸುಸ್ತಾಗಿತ್ತು. ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಮಲಗಿದರೆ ಸಾಕಪ್ಪ ಅನ್ಸಿತ್ತು. ಎಲ್ಲರೂ ರೂಮ್ಗೆ ಹೋದೆವು. ನಾನಿನ್ನೇನೋ ಸೀರೆ ಬಿಚ್ಚಿ ಬೇರೆ ಡ್ರೆಸ್ ಹಾಕಿದರೆ ಸಾಕು ಅನಿಸಿ ಚೇಂಜ್ ಮಾಡಬೇಕು. ಅಷ್ಟರಲ್ಲಿ ನನ್ನ ತಂಗಿ ರೂಮ್ ಬಾಗಿಲು ತೆಗೆದು ಅಕ್ಕ ಬಾವ ಕರೀತಿದ್ದಾರೆ ಅಂದ್ಲು. ನಾನು ಯಾಕೆ ಅಂತ ಕೇಳಿದೆ. ಗೊತ್ತಿಲ್ಲ ಅಂದ್ಲು. ಅಲ್ಲೇ ಹಾಸಿಗೆ ಮೇಲೆ ಕೂತಿದ್ದ ನನ್ನ ಫ್ರೆಂಡ್, ಹೋಗಿ ಮೇಡಮ್ ಪಾಪ 1 ನಿಮಿಷನೂ ಹೆಂಡ್ತಿನ ಬಿಟ್ಟಿರೋಕೆ ಆಗ್ತಿಲ್ಲ ಅನ್ಸುತ್ತೆ. ಆದ್ರೂ ತುಂಬಾ ಮೋಡಿ ಮಾಡಿದ್ಯಾ ಬಿಡು, ಅವರಿಗೆ ಸೀರೆನಲ್ಲಿ ಇಷ್ಟೊಂದು ಮುದ್ದಾಗಿ ಕಾಣ್ತಿದ್ಯಾ, ಮತ್ತಿನ್ನೇನು ಪಾಪ ಅವರು ಮೊದಲು ಹೋಗಮ್ಮ ಅಂತ ಕೆಮ್ಮಿದ್ಲು. ನಾನು ಅವಳಿಗೆ ಸುಮ್ಮನೆ ಸಾಕು ರೇಗಿಸಿದ್ದು ಅಂತ ಹೇಳಿ ಅವರ ರೂಮ್ಗೆ ಹೋದೆ. ಬಾಗಿಲು ತೆಗೆದು ಹುಡುಕಿ ನೋಡಿದೆ. ಮುಂದೆ ಹೋದೆ. ನನಗೆ ರೂಮ್ನಲ್ಲಿ ಯಾರೂ ಇಲ್ಲ ಅಂತ ನೋಡೋಷ್ಟರಲ್ಲಿ ಹಿಂದೆಯಿಂದ 2 ಬಲಿಷ್ಠವಾದ ತೋಳುಗಳು ನನ್ನನ್ನು ಬಿಗಿಯಾಗಿ ಸುತ್ತುವರೆದವು. ನಾನು ಶಾಕಿಂದ ನೋಡಿದರೆ ಇವರು. ನಾನು ಕೊಸರಾಡುತ್ತಾ ಬಿಡಿಪ ಅಂದೆ. ಆದ್ರೆ ಅವರು ನನ್ನನ್ನು ಮತ್ತಷ್ಟು ಬಿಗಿಯಾಗಿ ತಪ್ಪಿಕೊಂಡು ಆಗಲ್ಲ ಅಂದ್ರು. ನಾನು ಏನು ಚಿಕ್ಕ ಮಕ್ಳು ಹಾಗೆ, ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಏನು ನನ್ನ ಕರೆದಿದ್ದು ಅಂದೆ. ಅದಕ್ಕೆ ಅವರು ಬೆಳಿಗ್ಗೆ ಅರ್ಧಕ್ಕೆ ನಿಂತ ರೊಮ್ಯಾನ್ಸ್ ಕಂಟಿನ್ಯೂ ಮಾಡಕ್ಕೆ ಅಂದ್ರು. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿ ಹೋಗಿಪ್ಪ ಅಂದೆ. ಅವರು ನನ್ನ ಭುಜಗಳನ್ನು ಬಿಡಿಸಿ ನನ್ನ ಎಳೆದು ಗೋಡೆಗೆ ಒತ್ತಿ ನನ್ನ ಮೈಗೆ ಅಂಟಿಕೊಳ್ಳೋ ಹಾಗೆ ತುಂಬಾ ಹತ್ತಿರದಲ್ಲಿ ನಿಂತು ಅವರ ಮುಖ ನನ್ನ ಮುಖ ಬಳಿ ತಂದು ನನ್ನ ನಾಚಿದ್ದ ಮುಖ ಮೇಲೆತ್ತಿ, ಇವಾಗ ಎಲ್ಲಿಂದ ಶುರು ಮಾಡ್ಲಿ ಹೇಳು ಅಂದ್ರು. ನಾನು ಏನು ಅನ್ನೋ ಹಾಗೆ ಅವರ ಮುಖ ನೋಡಿದೆ. ಅದಕ್ಕೆ ಅವರು, ಈ ಸೀರೆಯಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ, ನೋಡ್ತಿದ್ರೆ ನನಗೆ ನಿನ್ನ ತಿಂದ್ಬಿಡ್ಬೇಕು ಅಂತ ಅನಿಸ್ತಿದೆ ಗೊತ್ತಾ, ಬೆಳಗ್ಗೆಯಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂದ್ರು. ನನಗೆ ಅವರು ಮಾತನಾಡುವಾಗ ಅವರ ಬಿಸಿ ಉಸಿರು ತಾಗಿ ನನಗೆ ಮತ್ತಷ್ಟು ನಾಚಿಕೆ ಆಯಿತು. ನಾನು ಸೀರೆ ಹಾಕಿದ್ದರಿಂದ ನನ್ನ ಸೊಂಟ ಸ್ವಲ್ಪ ಕಾಣಿಸುತ್ತಿತ್ತು. ಅವರು ಬೆಚ್ಚಗಿನ ಕೈಯಿಂದ ನನ್ನ ತಣ್ಣಗಿನ ಸೊಂಟವನ್ನು ಹಿಡಿದು ಮೃದುವಾಗಿ ಅಮುಕಿದರು. ನನಗೆ ನಿಜ ಆ ಸ್ಪರ್ಶ ಹಿತವೆನಿಸಿ ಕಣ್ಣು ಮುಚ್ಚಿದೆ. ನನ್ನ ನಾಚಿದ ಕೆಂಪಾಗಿದ್ದ ಮುಖ ಮೇಲೆತ್ತಿ ನನ್ನ ತುಟಿಗಳಿಗೆ ತುಂಬ ಮೃದುವಾಗಿ ಮುತ್ತು ಕೊಟ್ಟರು. ಅವರ ಸ್ಪರ್ಶಕ್ಕೆ ನನ್ನ ದೇಹ ಲಘುವಾಗಿ ಕಂಪಿಸಿತು. ಅವರು ನಿಧಾನಕ್ಕೆ ನನ್ನ ತುಟಿಗಳನ್ನು ಅವರ ತುಟಿಯೊಳಗೆ ತೆಗೆದುಕೊಳ್ಳುತ್ತಾ ಕಿಸ್ ಮಾಡ್ತಿದ್ರು. ನಾನು ಅವರಿಗೆ ಸಹಕರಿಸಲು ಶುರು ಮಾಡಿದ್ದೆ. ನನ್ನ ಗೋಡೆಗೆ ಒತ್ತಿ ಅವರ ಎದೆ ನನ್ನ ಎದೆಗೆ ಹೊತ್ತಿ ಮುತ್ತಿನ ತೀವ್ರತೆ ಜಾಸ್ತಿ ಮಾಡಿದರು. ಹಾಗೆ ಅವರ ಕೈಗಳು ನನ್ನ ದೇಹದ ಅಂಗಗಳ ಮೇಲೆ ಹರಿದಾಡುತ್ತಿದ್ದವು. ಅವರ ಕೈ ನನ್ನ ಮೊಳೆಗಳನ್ನು ಹಿಚುಕುತ್ತಾ ಸೊಂಟದ ಮೇಲೆ ಹರಿದಾಡುತ್ತಿದ್ದವು. ನಾನು ಅವರ ಬಲಿಷ್ಠವಾದ ದೇಹವನ್ನು ಬಿಗಿಯಾಗಿ ತಪ್ಪಿ ಮುತ್ತು ನೀಡುತ್ತಿದ್ದೆ. ಅವರಿಗೆ ಎಷ್ಟು ಮೂಡ್ ಬಂದಿತ್ತು ಅಂದ್ರೆ ಅವರ ಸಾಮಾನು ನಿಗರಿ ಸೀರೆ ಮೇಲಿಂದಲೇ ನನಗೆ ಚುಚ್ಚುತ್ತಿತ್ತು. ಹಾಗೆ ಅವರು ನನ್ನ ತುಟಿ ಬಿಟ್ಟು ನನ್ನ ಕತ್ತಿಗೆ ಮುತ್ತು ನೀಡಲು ಶುರು ಮಾಡಿದ್ದರು. ನನಗೆ ಏನೋ ಕಚಗುಳಿ ಕೊಡುವ ಹಾಗೆ ಆಗ್ತಿತ್ತು. ಅವರು ಸಡನ್ ಆಗಿ ಮುತ್ತು ಕೊಡೋದು ನಿಲ್ಲಿಸಿ ನನ್ನಿಂದ ದೂರ ಸರಿದು ನನ್ನನ್ನು ಅವರ 2 ಕೈಗಳಿಂದ ಎತ್ತಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದ್ರು. ಹೋಗಿ ಡೋರ್ ಲಾಕ್ ಮಾಡಿ ಬಂದು ನನ್ನ ಮೇಲೆ ಬಂದ್ರು. ನಿಧಾನವಾಗಿ ನನ್ನ ಸೊಂಟದ ಮೇಲೆ ಇದ್ದ ಸೆರಗನ್ನು ಸರಿಸಿ ನನ್ನ ಒಕ್ಕಳಕ್ಕೆ ಮೃದುವಾಗಿ ಮುತ್ತು ಕೊಟ್ಟರು. ಆ ಮುತ್ತಿನ ಜೊತೆಗೆ ಅವರ ಬಿಸಿ ಉಸಿರು ತಾಗಿ ನನಗೆ ನಿಜ ಒಂದೇ ಸಲ 1000 ವೋಲ್ಟ್ಸ್ ಕರೆಂಟ್ ಪಾಸ್ ಆದ ಅನುಭವ ಆಯಿತು. ನನಗೆ ಇವಾಗ ಆಕ್ಚುಲ್ ಮೂಡ್ ಬಂತು. ಅವರು ನನ್ನ ಒಕ್ಕಳಕ್ಕೆ ಮುತ್ತು ಕೊಟ್ಟು ನಾನು ನಿಧಾನಕ್ಕೆ ಹಾ ಅಂತ ನರಳುತ್ತಾ ಮುಖ ತಿರುಗಿಸಿದೆ. ನನಗೆ ಏನೋ ಒಂಥರ ಖುಷಿ. ಅವರು ಅವರ ನಾಲಿಗೆ ಒಕ್ಕಳ ಒಳಗೆ ಹಾಕಿ ಅದರ ಜೊತೆ ಆಡುತ್ತಾ ನನ್ನ ಒಕ್ಕಳದ ಅಕ್ಕಪಕ್ಕ ಮುತ್ತು ಇಡುತ್ತಿದ್ದಾರೆ. ನನಗೆ ಸ್ವರ್ಗಕ್ಕೆ ಮೂರೆಗೇನು ಅನ್ನುವಷ್ಟು ಮಜಾ ಬರ್ತಿತ್ತು. ನನ್ನ 2 ಕೈಗಳಿಂದ ದಿಂಬನ್ನು ಹಿಡಿದು ಚೀರುತ್ತಿದ್ದೆ. ಅಂತ ನಿಜ ನನಗೆ ಎಕ್ಸ್ಪ್ಲೇನ್ ಮಾಡೋಕೆ ಆಗದ ಫೀಲ್.
ಆಗ್ತಿತ್ತು. ನನಗೆ ಏನೋ ರಸ ಸೋರಿದ ಅನುಭವ ಆಯಿತು. ಹಾಗೆ ಅವರು ನನ್ನ ಮೇಲೆ ಬಂದು ನನ್ನ ಸೆರಗನ್ನು ತೆಗೆದು ನನ್ನ ಉಬ್ಬಿದ ಮೊಲೆ ಹಾಗೆ ನನ್ನ ಬ್ಲೌಸ್ ಮೇಲೆ ಕಾಣುವ 2 ಮೊಲೆಗಳ ಮಧ್ಯೆ ಇರುವ ಕಿಂಡಿ ಕಾಣಿಸ್ತಿತ್ತು. ಅವರು ಬ್ಲೌಸ್ ಮೇಲಿಂದನೇ ನನ್ನ ಮೊಲೆಗಳನ್ನು ಉಜ್ಜುತ್ತಾ ಬ್ಲೌಸ್ ಮೇಲಿಂದನೇ ನನ್ನ ಮೊಲೆಗಳ ನಿಪ್ಪಲನ್ನು ಒಂದ್ಸಲ ಕಚ್ಚಿದ್ರು. ನಾನು ಜೋರಾಗಿನೇ ಚೀರಿಬಿಟ್ಟೆ. ಅದಕ್ಕೆ ಅವರು ನನ್ನ ಮುಖದ ಬಳಿ ಬಂದು ನಿಧಾನ, ಯಾರಾದ್ರೂ ಬಂದ್ರೆ ಕಷ್ಟ ಅಂದ್ರು. ನಾನು ಅವರನ್ನು ತಳ್ಳಿ ಎದ್ದು ಸೆರಗು ಹಾಕಿಕೊಂಡು ಬಾಗಿಲ ಬಳಿ ಓಡಿದೆ. ಅವರು ಮತ್ತೆ ಅರ್ಧಕ್ಕೆ ನಿಲ್ಲಿಸಿ ಹೋಗ್ತೀಯಾ ಅಂದ್ರು. ಅದಕ್ಕೆ ನಾನು ಇವತ್ತಿಗೆ ಸಾಕು ಅಂತ ಹೇಳಿ ರೂಮ್ ಬಾಗಿಲು ತೆಗೆದು ಓಡಿದೆ. ನಾನು ಸ್ವಲ್ಪ ರೂಮಿಂದ ಹೊರಗೆ ಬಂದು ಸುಧಾರಿಸ್ಕೊಂಡು ಕೂದಲೆಲ್ಲ ಸರಿ ಮಾಡಿಕೊಂಡು ಸೀರೆ ಸರಿ ಮಾಡಿಕೊಂಡು ರೂಮ್ಗೆ ಬಂದೆ. ಎಲ್ಲರೂ ಮಲಗಿದ್ರು. ನಾನು ರೂಮ್ಗೆ ಬಂದಾಗ 4:15 ಆಗಿತ್ತು. ನಿಜ, ಹೇಗೆ 1:30 ಗಂಟೆ ಕಳೆದು ಹೋಯಿತು ಗೊತ್ತಾಗಲಿಲ್ಲ. ನಾನು ಬೇಗ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡೆ. ಆಗಿದ್ದೆಲ್ಲನೂ ಮೆಲುಕು ಹಾಕೊಂಡು ಯಾವಾಗ ನಿದ್ದೆಗೆ ಜಾರಿದನೋ ಗೊತ್ತಿಲ್ಲ. ನಿಜ, ಜೀವನದಲ್ಲಿ ರೊಮ್ಯಾನ್ಸ್, ಲವ್ ಬಗ್ಗೆ ಕೇಳಿದ್ದೆ. ಆದ್ರೆ ಇವಾಗ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ. ಅದರಲ್ಲೂ ನನ್ನ ಪ್ರೀತಿ ಮಾಡೋ ಗಂಡ ಸಿಕ್ಕಿರೋದು ನನ್ನ ಭಾಗ್ಯವೇ ಸರಿ. ಎಲ್ಲಾ ಮದುವೆ ಹೆಣ್ಣು ಗಂಡು ಯಾಕೆ ಯಾವಾಗ್ಲೂ ಅಂಟಿಕೊಂಡಿರ್ತಾರೆ ಅಂತ ನನಗೆ ನಿಜ ಇವಾಗ ಅರ್ಥ ಆಗ್ತಾ ಇದೆ. ನೀವು ನಿಮ್ಮ ಜೀವನದಲ್ಲಿ ನನ್ನ ಥರನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಇಲ್ಲ ಇಲ್ಲ ಬೇರೆ ಥರ ಫೀಲ್ ಆಗಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನನ್ನ ಮತ್ತೊಂದು ಅನುಭವನ ನಿಮ್ಮೊಟ್ಟಿಗೆ ಹಂಚ್ಕೊತೀನಿ. ಧನ್ಯವಾದಗಳು.